ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಲ್ಕಿತ್ ಮಾತಾಡ್ತಾ ಇದ್ದೀನಿ. ಇವತ್ತು ಡೇ ಟೈಮ್ ವ್ಲಾಗ್. ಇವತ್ತು ಶಾರ್ಟ್ ವ್ಲಾಗ್ ಆಗಿರಲ್ಲ, ಯಾಕಂದರೆ ಇದು ಫುಲ್ ವ್ಲಾಗ್. ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ನೀವೇ ನೋಡಿ ತೋರಿಸ್ತೀನಿ. ಹಾಗೆ ಯಾರು ಕೊನೆ ತನಕ ನೋಡೋದನ್ನ ಮಿಸ್ ಮಾಡ್ಕೊ. ಸೊ ನಾವಿವತ್ತು ಕಾಲೇಜೆಲ್ಲ ರಜಾ ಹಾಕ್ಬಿಟ್ಟು ಫಸ್ಟು ಟ್ರೈನ್ ಟಿಕೆಟ್ ಇಸ್ಕೊಂಡು, ಆ ಟ್ರೈನ್ ಟಿಕೆಟ್ ಎಲ್ಲಿಗೆ ಅಂದರೆ ಫಸ್ಟು ಕಾಟ್ಪಾಡಿ ಜಂಕ್ಷನ್ ಇಸ್ಕೊಂಡಿರ್ತೀವಿ. ಅಲ್ಲಿಂದ ಇನ್ನೊಂದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಪಾಕಾಲ ಅಂತ. ಅಲ್ಲಿಗೆ ನಾವು ಇಲ್ಲಿಂದನೇ ಡೈರೆಕ್ಟ್ ಟಿಕೆಟ್ ಇಸ್ಕೊಂಡ್ಬಿಟ್ಟಿರ್ತೀವಿ. ಸೊ ನಾವು ಇವತ್ತೆಲ್ಲಿ ಹೋಗ್ತಿರೋದು ಅಂದರೆ ಈ ಚಿತ್ತೂರು ಹತ್ರ ಸ್ವಲ್ಪ ದೂರ ಒಳಗಡೆಗೆ. ಸೊ ಇವಾಗ ಟ್ರೈನ್ ಸ್ವಲ್ಪ ಸ್ಪೀಡಾಗಿ ಮೂವ್ ಆಗ್ತೈತೆ. ಆಮೇಲೆ ನಾವು ಇವತ್ತು ಎಲ್ಲಿ ಹೋಗ್ತಿರೋ ಅಂತ ನಿಮ್ಗೆ ಗೆಸ್ ಮಾಡಿ. ಸೊ ಗೆಸ್ ಅಂತಿಕೆ ನಾನೇ ಹೇಳ್ಬಿಡ್ತೀನಿ ಬಿಡಿ. ನಾವಿವತ್ತು ನಮ್ಮ ಫ್ರೆಂಡ್ ಅವ್ರ ಅಕ್ಕನ ಮದುವೆಗೆ ಹೋಗ್ತಿದ್ದೀವಿ. ಸೊ ನಾನು ನಮ್ಮ ಫ್ರೆಂಡು ಆಮೇಲೆ ಇನ್ನೊಬ್ಬ 4 ಜನ ಹೋಗ್ತಿದ್ದೀವಿ. ಇವ್ನು ನಮ್ಮ ಪಕ್ಕದಲ್ಲಿ ಕೂತಿರೋ ನಮ್ಮ ಫ್ರೆಂಡು ಅವಾಗ್ಲಿಂದ ಅದು ಯಾವುದೋ ಹುಡುಗಿ ಜೊತೆ ಮಾತಾಡ್ತಾನೆ ಇದ್ದಾನೆ ಫ್ರೆಂಡ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಮೃತ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ನಮ್ಮ ಫ್ರೆಂಡ್ ಇಸ್ಕೊಂಡ ನೋಡೋ ಒಂದು ಕ್ಲಿಪ್ ತೋರಿಸ್ತೀನಿ ಅಂತ. ಆಮೇಲೆ ನಾವು ಹಂಗೆ ಎಂಜಾಯ್ ಮಾಡ್ಕೊಂಡು ನೇಚರ್ನೆಲ್ಲ ನೋಡಿದ್ರೆ ಯಾರಂತಾನೆ ಹೇಳಲ್ಲ ಅಂತಾನೆ. ಸೊ ನಾನು ಕೇಳಿಸ್ಕೊ ಅಂತ ಸುಮ್ಮನೆ ಕುತ್ಕೊಂಡು ಹಂಗೆ. ನೀವು ಎಷ್ಟು ಜನ ಈ ಟ್ರೈನ್ ಡೋರ್ ಹತ್ರ ನಿಂತ್ಕೊಂಡಿದ್ದೀರಾ ಹೇಳಿ? ಈ ಟ್ರೈನ್ ಡೋರ್ ಹತ್ರ ನಿಂತ್ಕೊಂಡು ನೋಡ್ತಾ ಇರೋ ಮಜಾನೇ ಬೇರೆ. ಸೊ ಆಮೇಲೆ ಒಂದು ಸ್ಟಾಪ್ ಕೊಡ್ತಾರೆ. ಆ ಸ್ಟಾಪ್ ಹತ್ರ ನಾವು ಇಳ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮತ್ತೆ ಟ್ರೈನ್ ಎತ್ಕೋತೀವಿ. ಟ್ರೈನ್ ಎತ್ಬೇಕಾದ್ರೆ ನಮ್ಮ ಫ್ರೆಂಡು ಚೊಪ್ಲಿ ಬಿಟ್ಬಿಡುತ್ತೆ, ನೈಕಿ. ಸೊ ಆಮೇಲೆ ನಮ್ಮ ಫ್ರೆಂಡು ನೈಕಿ ಚೊಪ್ಲಿ ಹಾಕ್ಕೊಬಂದು ಪೂಕಿ ಚೊಪ್ಲಿ ಹಾಕ್ಕೊಂಡ್ಬಿಡ್ತಾನೆ ಲಾಸ್ಟ್ಗೆ. ಸೊ ನಮ್ಮ ಫ್ರೆಂಡು ಇನ್ನೂ ಚೊಪ್ಲಿ ಕಳೆದೋಗಿರೋ ಅನ್ನೋ ಗುಂಗಲ್ಲೇ ಅವನೇ. ಸೊ ನಾನು ಹೇಳಿದೆ ತಲೆ ಕೇಳಿಸ್ಕೊಂಬಿಡೋ ಅಂತ. ಆಮೇಲೆ ನಾವು ನಮ್ಮ ಸ್ಟಾಪ್ ಬಂತಂತ ಹೇಳ್ಕೊತೀವಿ 4 ಜನನು. ಆಮೇಲೆ ಸ್ಟಾಪ್ ಬಂದು ಇವ್ನು ನೋಡಿದ್ರೆ ನಮ್ಮ ಫ್ರೆಂಡು ಒಂದು ಅಜ್ಜಿಗೆ ಹೆಲ್ಪ್ ಮಾಡ್ತಾನೆ. ಆ ಅಜ್ಜಿಗೆಲ್ಲ ಹೆಲ್ಪ್ ಮಾಡ್ಬಿಟ್ಟು ನಾವು ಆಟೋ ಹತ್ಕೊಂಡು ಸೀದಾ ಇನ್ನೊಂದು ಕ್ರಾಸ್ ಹತ್ರ ಹೇಳ್ಕೊತೀವಿ. ಮತ್ತೆ ಆ ಕ್ರಾಸಿಂದ ನಾವು ಇನ್ನೊಂದು ಆಟೋ ಎತ್ಕೊಂಡು ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ನಮ್ಮ ಫ್ರೆಂಡು ಫಸ್ಟು ನಮ್ಮ 4 ಜನಕ್ಕೂ ಊಟ ಬಡ್ಸೋಕೆ ಶುರು ಮಾಡಾದ್ಮೇಲೆ ನಾವೆಲ್ಲ ಏನಾಗ್ತಾರೆ ಅಂತ ಕಂಗಾಲಲ್ಲಿ ನೋಡಿದ್ರೆ ಬೇಳೆ ಸಾರು ಅನ್ನ ಹಾಕಿದ್ದ, ಮತ್ತೆ ಒಂದು 4 ವಡೆ ಹುಡುಕಿದ್ರು. ಆಮೇಲೆ ನಾವೆಲ್ಲ ಊಟ ಮುಗಿಸ್ಕೊಂಡು ಮತ್ತೆ ಇಲ್ಲೇ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ. ಅಷ್ಟ್ರಲ್ಲಿ ನೋಡಿದ್ರೆ ಮಳೆನೇ ಶುರುವಾಗೋಯ್ತು. ಮಳೆ ಶುರುವಾಗೋಯ್ತು ಅಂತ ಸುಮ್ಮನೆ ನೋಡ್ಕೊಂಡಿದ್ವಿ ಇಲ್ಲೇ ಒಂದು ದೇವಸ್ಥಾನದ ಹತ್ರ. ಆಮೇಲೆ ನಾವು ಅಲ್ಲೇ ನಮ್ಮ ಫ್ರೆಂಡ್ ಅವ್ರದ್ದು ಜಾಗ ಇದ್ರೆ ಅಲ್ಲಿ ತಳ್ಳೋ ಗಾಡಿ ಇದ್ರೆ ಆಟ ಆಡ್ತಾ ಇದ್ವಿ. ಆಮೇಲೆ ಅಲ್ಲಿಂದ ಸೀದಾ ನಮ್ಮ ಫ್ರೆಂಡ್ ಅವ್ರ ತೋಟ ಹತ್ರ ಕರ್ಕೊಂಡೋದ. ನೋಡಿದ್ರೆ ಹಂಗೆ ನೋಡ್ಬಿಟ್ಟು ಕಳೆದೋಗ್ಬಿಟ್ಟು ಲೊಕೇಶನ್ನ. ಆಮೇಲೆ ನಾವೊಂದು 4-5 ಫೋಟೋ ಇಸ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಮತ್ತೆ ಮನೆ ಹತ್ರ ಬರ್ತೀವಿ. ಆ ಮನೆ ಹತ್ರ ಬಂದು ಸುಮ್ಮನೆ ನೋಡ್ಕೊಂಡು ಕೂತಿರ್ತೀವಿ ಇಲ್ಲಿ ಮಾಡೋ ಶಾಸ್ತ್ರಗಳೆಲ್ಲ. ಆಮೇಲೆ ನಾವೆಲ್ಲ ರೆಡಿ ಆಗ್ಬಿಟ್ಟು ಸುಮ್ಮನೆ ಮುಖ ತೊಳ್ಕೊಂಡು ಇಲ್ಲಿಂದಾನೆ ಬಸ್ ಇರುತ್ತೆ, ಆ ಬಸ್ಸಲ್ಲಿ ಹೊರಟಿ ಆ ಬಸ್ ಹತ್ತೀವಿ ಫಸ್ಟು. ಆಮೇಲೆ ನೋಡಿದ್ರೆ ನಮ್ಮ 4 ಜನ ಫ್ರೆಂಡ್ಸ್ ಮಾತ್ರ ಹೋಯ್ತಾರೆ, ನಾನು ಹೋಗಲ್ಲ. ನಾನು ನಮ್ಮ ಫ್ರೆಂಡ್ ಜೊತೆ ಇನ್ನೊಂದು ಟೆಂಪೋಲ್ಲಿ ಬರ್ತೀನಿ. ಈ ರೋಡ್ ನೋಡಿದ್ರೆ ಫುಲ್ಲು ಕಾಡು ಫ್ರೆಂಡ್ಸ್, ಫುಲ್ಲು ಕಾಡು, ಯಾವನು ತಿರುಗಾಡ್ತಿಲ್ಲ ಒಬ್ನು. ನೋಡಿದ್ರೆ ಪಕ್ಕದಲ್ಲಿ ಬೆಟ್ಟನೇ ಫುಲ್ಲು ಫಾಗಲ್ಲಿ ಕವರ್ ಆಗ್ಬಿಟ್ಟೈತೆ. ಇದೊಂದೇ ಗಾಡಿ ಹೋಗ್ತಿರೋದು, ಹಿಂದೆ ತಿರುಗಿ ನೋಡಿದ್ರೆ ಒಂದು ಗಾಡಿ ಹೋಗ್ತಿಲ್ಲ. ಆಮೇಲೆ ನಾನು ಇದೇನಪ್ಪ ಹೆಂಗೈತೆ ರೋಡ್ ಅಂತ ನೋಡ್ಕೊಂಡು ನಮ್ಮ ಫ್ರೆಂಡ್ನ ಕೇಳಿದ್ರೆ ಈ ಊರಲ್ಲಿ ಫುಲ್ಲು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಂತೆ, ಅದೇನಕ್ಕಂತ ಗೊತ್ತಿಲ್ಲ, ಜನರು ಕಣ್ಣಂತೆ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಈ ಊರನ್ನ ನೋಡಿದ್ರೆ ಹೇಳಿ ಇದು ಯಾವ ಊರು ಅಂದರೆ. ಸೊ ಬಾಲಕೃಷ್ಣ ಇರ್ತಾರಲ್ಲ, ಬಾಲಕೃಷ್ಣ ಜೈಬಾಲಯ, ನಮ್ಮ ಜೈಬಾಲಯ ಅವರ ಒಂದು ವೀರಸಿಂಹ ರೆಡ್ಡಿ ಅನ್ನೋ ಪಿಕ್ಚರ್ ಇಲ್ಲೇ ಶೂಟ್ ಆಗಿರುತ್ತೆ. ಸೊ ನಾವು ಆ ಲೊಕೇಶನ್ ಎಲ್ಲ ನೋಡ್ಕೊಂಡು ಹಂಗೆ ನೋಡ್ತಾ ಇದ್ರೆ ಇಲ್ಲಿ ಊರಲ್ಲೂ ಬೇಗ ಮಾಡ್ಕೊಂಬಿಟ್ಟವ್ರೆ. ಆಮೇಲೆ ನಾವು ಅದೆಲ್ಲ ನೋಡ್ಕೊಂಡು ಸೀದಾ ಚೌಟ್ರಿ ಹತ್ರ ಎಂಟ್ರಿ ಆಗ್ತೀವಿ. ಚೌಟ್ರಿ ಹತ್ರ ಎಂಟ್ರಿ ಆಗ್ರಿ ನಾನು ನಮ್ಮ ಫ್ರೆಂಡ್ ಇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಡಿಯಾಗಿ ಮತ್ತೆ ನಾವು ನಮ್ಮ ಕೆಲಸನ ಮತ್ತೆ ನಾನು ಮದುವೆ ಚೌಟ್ರಿಯಲ್ಲಿ ಎಂಟ್ರಿ ಆಗಿ ಮದುವೆ ಎಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿಂದ ನಾವು ನಮ್ಮ ಬೆಂಗಳೂರಿಗೆ ಹೊರಡ್ತೀವಿ. ನಾನು ನಮ್ಮ ಫ್ರೆಂಡು ರೋಡಲ್ಲಿ ನಡ್ಕೊಂಡು ನಾವಿಲ್ಲಿ ನೋಡ್ತೀವಿ ಯಾವುದಾದ್ರೂ ಬಸ್ಗಳು ಸಿಗುತ್ತಾ ಅಂತ ನಡ್ಕೊಂಡು. ಹೈವೇ ಹತ್ರ ಹೋದ್ ನಿಲ್ಸಿದ್ರು ಯಾರು ನಿಲ್ಸಲ್ಲ. ಆಮೇಲೆ ಜನಗಳೇ ಇಲ್ಲ ಯಾರು. ನಮ್ಮ ಫ್ರೆಂಡ್ ಭಯ ಪಡಿಸ್ತಿದ್ದ, ಯಾಕಂದ್ರೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಂತ. ನಾವು ಅಲ್ಲಿಂದ ಆಮೇಲೆ ಸೀದಾ ಇದೆಲ್ಲ ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ಸೀದಾ ಅಲ್ಲಿಂದ ತಿರುಪತಿಗೆ ಬಂದು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಇದೇ ನೋಡಿ ಫ್ರೆಂಡ್ಸ್, ಇದೇ ತಿರುಪತಿ. ನೀವು ಈ ಜಾಗನ ನೋಡಿದ್ರೆ ಕಮೆಂಟ್ ಮಾಡಿ ಎಲ್ಲಂತ. ಮತ್ತೆ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ಇಸ್ಕೊಳಕ್ ಕಾಯ್ತಾ ಇರ್ತೀವಿ. ಆಮೇಲೆ ಟಿಕೆಟು ಸಿಗಲ್ಲ ಒಂದ್ಸತಿ. ಆಮೇಲೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಮತ್ತೆ ನಾವು ಅಲ್ಲಿಂದ ಬಸ್ಗಳು ಸಿಕ್ಕಿಲ್ಲ ಅಂತ ಆಮೇಲೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಜನ ಕಮ್ಮಿ ಇರ್ತಾರೆ. ನಾವು ಆಮೇಲೆ ಟ್ರೈನ್ ಸಿಕ್ತು ಅಂತ ಟ್ರೈನ್ ಟಿಕೆಟ್ ಇಸ್ಕೊಂಡು
ನಾವು ಟ್ರೈನ್ಗೆ ಕಾಯ್ತಾ ಇದ್ರೆ ಮತ್ತೆ ಒಂದೊಂದ್ಸತಿ ಒಂದೊಂದು ಪ್ಲಾಟ್ಫಾರ್ಮ್ ಹೇಳ್ತಾರೆ. ಆಮೇಲೆ ಅದೆಲ್ಲ ಕೇಳ್ಕೊಂಡು ಕರೆಕ್ಟಾಗಿ ಯಾವ ಪ್ಲಾಟ್ಫಾರ್ಮ್ ಅಂತ ಒಂದು ಹುಡುಗನ ಕೇಳ್ಕೊಂಡು ಆ ಹುಡುಗನ ಹತ್ರ ಅವ್ನಿಗೆಲ್ಲ ಭಯ ಹೇಳ್ಬಿಟ್ಟು ನಾವು ಬೆಂಗಳೂರು ಸೇರ್ಕೊಂಡು ಬೆಂಗಳೂರಿಂದ ಮತ್ತೆ ನಾವು ನಮ್ಮ ಕಾಲೇಜ್ಗೆ ಬೇಗ ಹೋಗ್ಬೇಕಂತ ನಾವು ಫಸ್ಟ್ ಮೆಟ್ರೋ ಹತ್ತೀವಿ. ಮೆಟ್ರೋ ಹತ್ತಿ ನಾವು ಸೀದಾ ನಮ್ಮ ನಾಯಂಡಹಳ್ಳಿ ಸ್ಟಾಪಿಗೆ ಬರ್ತೀವಿ. ನಾಯಂಡಹಳ್ಳಿ ಸ್ಟಾಪ್ಗೆ ಇಳಿದ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಕಾಲೇಜ್ ಶುರು ಆಗ್ಬಿಟ್ಟಂತ ಓಡೋಗ್ತೀವಿ. ಇನ್ನು ನಾವು ರಿಫ್ರೆಶ್ ಆಗಿಲ್ಲ, ಹಂಗೆ ಆದ್ರೂ ಅದೇ ಯೋಚನೆಯಲ್ಲಿ ಅದೇ ಗುಂಗಲ್ಲಿ ಓಡೋಗ್ತಾ ಇದ್ವಿ. ಮತ್ತೆ ಅಲ್ಲಿಂದ ನಾನು ನಮ್ಮ ಕಾಲೇಜಿಗೆ ಬಂದು ತಿನ್ಕೊಂಡು ಅಲ್ಲಿಂದ ಆಮೇಲೆ ನಾನು ನಮ್ಮ ಕಾಲೇಜಿಗೆ ಬಂದು ಫಸ್ಟ್ ಪೀರಿಯಡ್ ಅಟೆಂಡ್ ಮಾಡಿ ನೋಡಿದ್ರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತಂತೆ. ನಾನು ನೋಡಿದೆ ಮರ್ತೇ ಹೋಗಿದ್ದೆ. ಆಮೇಲೆ ನನ್ನ ಅಪ್ಪಂಗೆ ಸಡನ್ ಆಗಿ ಕಾಲ್ ಮಾಡಿ ಕರೆಸ್ತೀನಿ. ಕಾಲ್ ಮಾಡಿ ಕರ್ಸಾದ್ಮೇಲೆ ನಮ್ಮ ಅಪ್ಪ ಅವ್ರ ಹತ್ರ ಮಾತಾಡ್ತಾರೆ, ನಮ್ಮ ಕ್ಲಾಸ್ ಟೀಚರ್ ಹತ್ರ. ಆಮೇಲೆ ನಾನು ಅಲ್ಲಿಂದ ನಮ್ಮ ಮನೆಗೆ ಹೊರಡ್ತೀನಿ. ನಮ್ಮ ಮನೆಗೆ ಹೊರಡಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಇದೇ ಥರ ಫುಲ್ ವ್ಲಾಗು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದೆ ಎಷ್ಟೊಂದು ಜನ ನೋಡ್ತೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಹಿಂಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ನನ್ನ ಚಾನಲ್ನ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕಿರ್ತೀನಿ ನೋಡಿ.